ಅದೊಂದು ಜನರಿಗೆ ಅರ್ಥ ಆಗದಲ್ಲೇ ಇರುವಂತ ಮತ್ತು ಹೈರಾಣಾಗಿ ನರಕಕ್ಕೆ ಹೋಗಿರುವಂತ ಒಂದು ಸಮಸ್ಯೆ. ಈ ಖಾತಾ ಬಿ ಖಾತಾ, ಆ ಖಾತಾ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರುವಂತ ಭ್ರಷ್ಟಾಚಾರ, ಇದ್ಯಾವುದಕ್ಕೂ ಕೂಡ ಸರ್ಕಾರದ ಬಳಿ ಉತ್ತರ ಇಲ್ಲ. ಈ ನಮ್ಮ 2 ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು, ನಾನು ಇದನ್ನ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಎಷ್ಟು ಸರಿ ಚರ್ಚೆ ಮಾಡೋದು? ಚರ್ಚೆ ಮಾಡಿ 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 ಸಾಕಾಗೋಗಿದೆ ನಮಗೆ ಇದ್ರ ಬಗ್ಗೆ ನಿಮ್ಮ ಸರ್ಕಾರಕ್ಕೆ ನಿಲುವಿಲ್ಲ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅತಿಥಿ ಉಪನ್ಯಾಸಕರ ಬಗ್ಗೆ ಎಲ್ಲ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಅತಿಥಿ ಉಪನ್ಯಾಸಕರ ನೇಮಕ ಆಗಬೇಕು, ಅವ್ರನ್ನ ಕಾಯಂ ಮಾಡಬೇಕು, ಅವರಿಗೆ ಪ್ರತಿ ತಿಂಗಳು ಸಂಬಳ ಸರಿಯಾಗಿ ಕೊಡಿ. 2 ತಿಂಗಳು ಸಂಬಳ ವರ್ಷ ಪೂರ್ತಿ ಬರೋದೇ ಇಲ್ಲ. ನಿಗದಿತವಾಗಿ ಸಮಯಕ್ಕೆ ಕೊಡಲಿ, ಸಂಬಳ ಬರಲಿಲ್ಲ ಅಂತಂದ್ರೆ ಆ ಅತಿಥಿ ಶಿಕ್ಷಕ ಹೆಂಗ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಈ ಯಾವ ಸಮಸ್ಯೆಗಳಿಗೂ ಕೂಡ ಸರ್ಕಾರ ಇವತ್ತು ಪರಿಹಾರ ಮಾಡ್ಲಿಕ್ಕೆ ನಿಮ್ಮ ಸರ್ಕಾರದಲ್ಲಿ ನೀತಿಗಳೇ ಇಲ್ಲಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು ಸರಿಯಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಅಧ್ಯಕ್ಷರೇ. ಇನ್ನು ಆಶ್ರಯ ಮನೆ ಶುರುವೇ ಮಾಡೋದು ಈಗ ಮುಗಿಸ್ಬಿಟ್ಟಿದ್ರೆ ಹೆಂಗಾಗುತ್ತೆ? ಆಯ್ತಲ್ಲ, ಎಲ್ಲಾಗಿದೆ? 15 ನಿಮಿಷ ಆಗಿದೆ, ಆರಾಮಾಗಿರಿ. 15 ನಿಮಿಷ ಆಯ್ತು. ಮಾತಾಡ್ಬೇಕಲ್ಲ, ಗೊತ್ತಿದೆ. ಆಶ್ರಯ ಮನೆ ಜಮೀರ್ ಅಹಮದ್ ಅವರು ಇಲ್ಲಿದ್ದಾರೆ. ಆಶ್ರಯ ಮನೆಯ ಬಗ್ಗೆ ನೀವು ಮಾತಾಡ್ತಿದ್ರೆ ನಾವು ಸಾಮಾನ್ಯ ಜನರ ಪರ ಅಂತ ಹೇಳ್ತಾ ಇದ್ದೀರಿ. ಆಶ್ರಯ ಮನೆಗಳ ಬಗ್ಗೆ ನಿಮ್ಮ ನಿಲುವೇನಿದೆ? ಈ ಸರ್ಕಾರ ಬಂದ ನಂತರ ನೀವು ನಾಳೆ ಇವತ್ತು ಸಮಯ ತಗೊಳ್ಳಿ, 224 ವಿಧಾನಸಭಾ ಕ್ಷೇತ್ರಗಳಿಗೆ ಕಳೆದ 3 ವರ್ಷಗಳಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿಗೆ ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ ಅಂತ ಬಿಡುಗಡೆ ಮಾಡಿ. ನೀವು ಟೋಟಲ್ ಎಷ್ಟೋ ಬಿಡುಗಡೆ ಮಾಡಿದಿರಿ ಅಂದ್ರೆ ಹಂಗಾಗಲ್ಲ. ಇಡೀ ರಾಜ್ಯವನ್ನ ಒಂದು ಯೂನಿಟ್ ಆಗಿ ತೆಗೆದುಕೊಳ್ಬೇಕು ನೀವು. ಎಷ್ಟು ಆಶ್ರಯ ಮನೆಗಳನ್ನ, ಎಷ್ಟು ಅಂಬೇಡ್ಕರ್ ಮನೆಗಳನ್ನ, ಎಷ್ಟು ಆವಾಸ್ ಮನೆಗಳನ್ನ ನಿಮ್ ಸರ್ಕಾರ ಬಂದ ನಂತರ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ನಾನು 3 ವರ್ಷದಲ್ಲಿ ಈ ಬಾರಿ ಶಾಸಕನಾದ ನಂತರ ನನ್ನ ಕ್ಷೇತ್ರಕ್ಕೆ ಒಂದೇ ಒಂದು ಆಶ್ರಯ ಮನೆ ಬರಲಿಲ್ಲ. ನನ್ನಂತೆ ಬಹುಶಃ ಸಾಕಷ್ಟು ಜನ ಶಾಸಕರಿದ್ದಾರೆ. ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಆಶ್ರಯ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ವರದಿ ಏನ್ ಹೇಳ್ತದೆ ಅಂತ ಹೇಳ್ತೀನಿ ನಾನು. ಜಮೀರ್ ಅವರು ಅದನ್ನು ಓದಿ ದಯಮಾಡಿ. ಒಂದು ನಿಮಿಷ ಬೇಡ, ನೀವೇ ಕೊಟ್ರ ವರದಿ, ನಿಮ್ದೇ ಪುಸ್ತಕ, ನಂದಲ್ಲ ಪುಸ್ತಕ ಇದೆ ನಿಮ್ದೇ ಪುಸ್ತಕ. ಆ ಆಶ್ರಯ ಮನೆಗಳಲ್ಲಿ ನಿಮ್ಮ ಆರ್ಥಿಕ ಸಮೀಕ್ಷೆ ನೀವು 2020 ಪ್ರಾರಂಭ ಮಾಡಿ, 2020 ಪ್ರಾರಂಭ ಮಾಡಿ 2026 ತನಕ ನೀವೇನ್ ಹೇಳ್ತೀರಿ ಅಂದ್ರೆ 1,15,000 ಮನೆಗಳನ್ನ ಗುರಿಯನ್ನ ಹೊಂದಲಾಗಿತ್ತು ಅಂತ ಹೇಳಿ, ಒಟ್ಟು ಸಾಧನೆ ಎಷ್ಟು ಅಂತ ಕೇಳಿದ್ರೆ 46,960 ಮನೆಗಳನ್ನ ನೀವು ಸಾಧನೆ ಮಾಡಿದಿರಿ. ಮೋರ್ ದನ್ 50% ನೀವು ಬರಲೇ ಇಲ್ಲ, ಕಂಪ್ಲೀಟೇ ಮಾಡಲಿಲ್ಲ. ಇನ್ನು ನೀವು ಮಾತಾಡ್ತಿದ್ರೆ ನಾವು ಆಶ್ರಯ ಮನೆಗಳ ಬಗ್ಗೆ ನಮಗೆ ಕಾಳಜಿ ಇದೆ, ನಾವು ಜನಪರವಾಗಿದ್ದೀವಿ ಎನ್ನುವಂತ ಮಾತುಗಳನ್ನ ನೀವು ಹೇಳಲಿಕ್ಕೆ ಶುರು ಮಾಡಿದ್ದೀವಿ. ಇವತ್ತು ಪ್ರಜಾವಾಣಿನಲ್ಲಿ ಒಂದು ಹೇಳಿಕೆ ಬಂದಿದೆ, ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡಿ. SCP TSP ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ನೀವು ವರ್ಗಾಯಿಸ್ತಿದ್ದೀರಿ ಅಂತೇಳಿ ಪದೇ ನಾವು ಹೇಳ್ತಾ ಇದ್ವಿ. ಈ ವರ್ಷನೂ ಕೂಡ ಸುಮಾರು 14,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಆ ವರದಿ ಹೇಳ್ತಾ ಇದೆ. ಕಳೆದ 3 ವರ್ಷದಲ್ಲಿ ಹತ್ತತ್ರ 40,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ರಿ ಗ್ಯಾರಂಟಿ ಯೋಜನೆಗಳಿಗೆ. ಈ ವರ್ಷದಲ್ಲೂ ಕೂಡ 14,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥದ್ದನ್ನ ಪತ್ರಿಕೆ ವರದಿ ಮಾಡಿದೆ. ಅಂದ್ರೆ ನಿಮ್ಮ ಸರ್ಕಾರದ ಯಾವ್ದಾವುದೋ ಯೋಜನೆಗಳಿಗೆ, ನೀವು ಗ್ಯಾರಂಟಿ ಯೋಜನೆಗಳಿಗೆ, ಇನ್ಯಾವುದೋ ಯೋಜನೆಗಳಿಗೆ SCP TSP ಹಣವನ್ನ ಬಳಸ್ತೀರಿ ಅಂತಂದ್ರೆ ಆ ಸಮುದಾಯದ ಹಿತವನ್ನ ನೀವು ಕಾಪಾಡಲೇ ಇಲ್ಲ ಅಂತ 6-7 ಜನ ಸಮುದಾಯವನ್ನ ಪ್ರತಿನಿಧಿಸುವಂತ ಸಚಿವರುಗಳಿದ್ದೀರಿ ನೀವು. ಒಳ ಮೀಸಲಾತಿ ಬಗ್ಗೆ ನಿಮಗೆ ಆ ಸಮುದಾಯವನ್ನ ಪ್ರತಿನಿಧಿಸಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ನಿಮ್ದೇ ಹಣ ದುರ್ಬಳಕೆ ಆಗ್ತಾ ಇದ್ರು ಕೂಡ ನೀವು ಅದಕ್ಕೆ ಸ್ಪಂದನ ಕೊಡೋದಿಲ್ಲ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವ್ದಾಗಾರೆ? ನಿಮ್ ಸರ್ಕಾರಕ್ಕೆ ಆದ್ಯತೆ ಯಾವುದು? ಯಾವ ಯೋಜನೆಗೆ, ಸಮಸ್ಯೆಗಳಿಗೆ ನೀವು ಅಟೆಂಡ್ ಮಾಡ್ತಾ ಇದ್ರಿ, ಅಡ್ರೆಸ್ ಮಾಡ್ತಾ ಇದ್ರಿ ಅಂತಾನೆ ಗೊತ್ತಿಲ್ಲ. ಬೆಂಕ್ ತೋರಿಸ್ಕೊಂಡು ಓಡಾಡ್ಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದಿರಿ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಬೆಂಕಿಗೆ, ಈ ಎಲ್ಲ ಸಮಸ್ಯೆಗಳಿಗೆ ಜನ ಏನು ಬೆಂಕಿಯಿಂದ ಸಾಯ್ತಾ ಇದ್ದಾರೆ ಅಂತ ಸಮಸ್ಯೆಗಳ ಬೆಂಕಿಗೆ ನೀವು ಬೆಳಕಾಗಬೇಕಾಗಿತ್ತು. ಇದ್ಯಾವುದಕ್ಕೂ ಕೂಡ ಬೆಳಕಾಗುವಂತ ಪ್ರವೃತ್ತಿಯನ್ನ ನಿಮ್ಮ ಸರ್ಕಾರದ ನೀತಿಗಳಲ್ಲಿ ನೀವು ತೋರಿಸ್ತಿಲ್ಲ ಮಾನ್ಯ ಅಧ್ಯಕ್ಷರೇ. ಇನ್ನು ನಾನು ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಬಹಳ ಕಳಕಳಿಯಿಂದ ಹೇಳೋದೇನಂತ ಕೇಳಿದ್ರೆ, ರಾಜ್ಯದಲ್ಲಿ ಕಳೆದ ನೀವು ಸಾಕಷ್ಟು 3 ವರ್ಷಗಳಿಂದ ನೀವು ಪ್ರಣಾಳಿಕೆಯಲ್ಲಿ ಅವತ್ತು ಘೋಷಣೆ ಮಾಡಿಬಿಟ್ರಿ ಎನ್ನುವ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನೀವು ಘೋಷಣೆ ಮಾಡಿದ್ರಿ. ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಸರಿಯಾಗಿ ಜಾರಿಗೆ ತನ್ನಿ ಅಂತ ನಾವು ಹೇಳಿದ್ವಿ ಅಷ್ಟೇ.
ರಾಜ್ಯವನ್ನ ಸಬ್ಸಿಡಿ ಸಂಸ್ಕೃತಿ ಬೆಳೆಸ್ಲಿಕ್ಕೆ ಹೊರಟ್ಬಿಟ್ಟಿದ್ದೀರಾ. ಸುನಿಲ್ ಅಣ್ಣ ಸ್ವಲ್ಪ ಆಶ್ರಯ ಮನೆಗಳು ಇದೆ. ಆಮೇಲೆ ಕೂಡ ಮುಗಿಸ್ಬಿಡ್ತೀನಿ. ಸಬ್ಸಿಡಿ ಸಂಸ್ಕೃತಿಗೆ ರಾಜ್ಯವನ್ನ ತಳ್ತಾ ಇದ್ದೀರಾ. ಇವತ್ತು ಮುಖ್ಯಮಂತ್ರಿಗಳೇ ಬಜೆಟ್ ನಲ್ಲಿ ಒಪ್ಕೊಂಡಂತೆ ಸುಮಾರು 1,14,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ ಅಂತ ನೀವು ಹೇಳಿದಿರಿ. ಸುಪ್ರೀಂ ಕೋರ್ಟ್ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಫ್ರೀ ಸ್ಕೀಮಿನ ಬಗ್ಗೆ ಏನು ಮೊನ್ನೆ ಉಲ್ಲೇಖ ಮಾಡಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಿದಿರಿ. ಯಾರಿಗೆ ಸಬ್ಸಿಡಿಯ ಕಾರಣಕ್ಕೆ ನಮ್ಮ ಪಾರ್ಟಿಯ ಅಂತ್ಯೋದಯದ ಕಲ್ಪನೆ ಇತ್ತು, ಯಾರಿಗೆ ದೀನ್ ದಯಾಳ್ ಅವರು ಹೇಳಿದರು ಅಂತ್ಯೋದಯದ ಕಲ್ಪನೆ ಏನು ಅಂತ ಕೇಳಿದ್ರೆ, ಕಟ್ಟಕಡೆಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಸರ್ಕಾರದ ಯೋಜನೆಗಳು ಕೂಡ ತಲುಪಬೇಕು ಅಂತ. ಖಂಡಿತ ಆ ಯೋಜನೆಗಳನ್ನು ತಲುಪಲಿಕ್ಕೆ ನಾವು ಸಾಕಷ್ಟು ಯೋಜನೆಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳಿಂದ ಕಳೆದ 10 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಈಗ ನೀವು ನಿಮ್ಮ ಸರ್ವೆಯಲ್ಲಿ ಹೇಳುವ ಪ್ರಕಾರ ಸುಮಾರು 14% ಹಣವನ್ನ ಈ ರೀತಿ ಸಬ್ಸಿಡಿ ಸ್ಕೀಮ್ಗಳಿಗೆ ನೀವು ಬಳಸ್ಕೊಳ್ತಾ ಇರುವಂತದ್ದು. ಇದರಿಂದ ದೂರಗಾಮಿ ಪರಿಣಾಮಗಳೇನಾಗುತ್ತೆ ರಾಜ್ಯದಲ್ಲಿ? ಇದನ್ನ ಇವತ್ತು ಎಲ್ಲರೂ ಆಲೋಚನೆ ಮಾಡಬೇಕಂತ ಅಗತ್ಯ ಇದೆ. ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಅಲ್ಲ, ಇದನ್ನ ಆಲೋಚನೆ ಮಾಡಬೇಕಂತ ಅಗತ್ಯತೆಗಳಿದೆ. ಮಾನ್ಯ ಅಧ್ಯಕ್ಷರೇ, ಸಬ್ಸಿಡಿ ಬಡವನಿಗೆ ಆಶ್ರಯ ಆಗಬೇಕೇ ವಿನಃ ಚುನಾವಣೆಗೆ ಆಶ್ರಯ ಆಗಬಾರ್ದು. ಅದು ಬಡವರಿಗದು ಸಹಾಯ ಆಗಬೇಕೇ ವಿನಃ ಚುನಾವಣೆಗೆ ಅದು ಸಹಾಯ ಆಗಬಾರ್ದು ಸಬ್ಸಿಡಿ. ಇದನ್ನ ಇವತ್ತು ಸರ್ಕಾರಗಳು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಅಗತ್ಯತೆಗಳಿದೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಗಿರೀಶ್ ಕಾರ್ನಾಡ್ರು ಯಯಾತಿನಲ್ಲಿ ಅವ್ರು ಹೇಳ್ತಾರೆ, ಬಹಳ ಪ್ರಸಿದ್ಧವಾದಂಥ ನಾಟಕ. ಅದರಲ್ಲಿ ಅವ್ರು ಏನು ಹೇಳ್ತಾರೆ, ಭಾರಿ ಪ್ರಸಿದ್ಧವಾಗಿರುವಂಥ ಸಾಲುಗಳೇನು ಅಂತ ಕೇಳಿದ್ರೆ, ಕತ್ತಲೆಯ ದಾರಿಯಲ್ಲಿ ಬೇಕಾದರೂ ಸಾಗಬಹುದು, ಆದರೆ ಕನಸುಗಳಿಲ್ಲದಂಥ ದಾರಿಯಲ್ಲಿ ನಡೆಯೋದು ಕಷ್ಟ ಅನ್ನುವಂಥದ್ದನ್ನ ಗಿರೀಶ್ ಕಾರ್ನಾಡ್ ಹೇಳಿದರು. ವ್ಯಕ್ತಿಗಳಿಗೆ ಕನಸುಗಳನ್ನು ಕೊಡಿ, ಕನಸುಗಳನ್ನು ಕೊಟ್ಟರೆ ಅವ್ನು ನಡೀಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ಗಿರೀಶ್ ಕಾರ್ನಾಡ್ ಹೇಳಿದ್ದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ತುಂಬಾ ಜನ ಉಲ್ಲೇಖ ಮಾಡ್ತಾರೆ. ಇವತ್ತು ಹೆಚ್ಚು ಹೆಚ್ಚು ಸಬ್ಸಿಡಿಗಳನ್ನ ಕೊಟ್ಟು ಜನರನ್ನ ಅವಲಂಬಿಸಾಗಿರುವಂಥದ್ದು ಕೂಡ ಕನಸುಗಳಿಲ್ಲದಂತ ದಾರಿಗಳಲ್ಲಿ ಅವರನ್ನ ಪ್ರಚೋದಿಸುವಂತಾಗುವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇರುವಂತದ್ದು ಒಂದು ಮರುಚಿಂತನೆಗೆ ಒಳಗಾಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯ